ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ, ಕುಂಭಕೋಣಂನಲ್ಲಿ 2ನೇ ದಿನ ಇವತ್ತು. ಸೊ ಎಲ್ಲರೂ ನಾವು ಕುಂಭಕೋಣಂನಲ್ಲಿ ಕುಂಬೇಶ್ವರ ಟೆಂಪಲ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಬೇಗ ರೆಡಿಯಾಗಿ, ನನ್ನ ಮಗಳೂ ಬೇಗನೆ ಎದ್ದು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಅವ್ರಿಗಂತೂ ಅವ್ರ ಮಾಮನ ಕಾರಲ್ಲಿ ಅವ್ರಗಳ ಜೊತೆ ಹೋಗೋದೇ ಅವ್ರಿಗೇನೋ ಒಂಥರ ಸಡಗರ ಆಗಿಬಿಟ್ಟಿತ್ತು. ಫಸ್ಟು ಕುಂಬೇಶ್ವರಂ ಟೆಂಪಲಲ್ಲಿ ಗಣೇಶನ ದರ್ಶನ ಮಾಡಿಕೊಂಡು ಪೂಜೆ ಮಾಡಿ ಅಲ್ಲಿಂದ ಒಳಗೆ ಹೊರಡೋಣ ಅಂತ ಹೊರಡ್ತಿದ್ವಿ. ಅಲ್ಲಿ ಆನೆ ನೋಡಿಬಿಟ್ಟು ನನ್ನ ಮಗಳು, ಅಮ್ಮ ಆನೆ ಹತ್ರ ಹೋಗಬೇಕು ಅಂದು. ಆಮೇಲೆ ಹೋಗೋಣ ಬಾಮ್ಮ ಅಂತ ಕರೆದು ಅಲ್ಲಿ ಕುಂಬೇಶ್ವರಂಗೆ ಆರತಿ ಮಾಡ್ತಾಯಿದ್ವಿ. ನಿಂಬೆಹಣ್ಣಿನ ಆರತಿ ಅಲ್ಲೇ ಕೊಡ್ತಾರೆ, 10 ರೂಪಾಯಿ, ಒಂದು 15 ಒಂದೊಂದು ಇದರಲ್ಲಿ. ಸೊ ದೇವ್ರಿಗೆ ಆರತಿ ಮಾಡಿ, ಅವಳು ನಾನು ಮಾಡ್ತೀನಿ ಅಂತು, ಮಾಡಮ್ಮ ಒಳ್ಳೇದಾಗಲಿ ಅಂತ ಅವಳ ಕೈದು ಮಾಡಿಸಿ ನನ್ನ ಮಗಳನ್ನ ಅವಳು ಮಾಡ್ತಾಯಿದ್ರು. ಸೊ ಎಲ್ಲರೂ ಆರತಿ ಮಾಡಿ ಒಳಗಡೆ ಕುಂಬೇಶ್ವರಂದು ಫೋಟೋ ತೆಗಿಯೋಣ ಅನ್ನೋ ಅಷ್ಟೊತ್ತಿಗೆ ಅವರು ಎಲ್ಲೋ ವೀಡಿಯೋ ಆಗಲಿ ಫೋಟೋ ತೆಗಿಯೋಂಗಿಲ್ಲ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಮುಂದೆ ಬಂದೆ. ಪಾರ್ವತಿ ದೇವಿದು ತುಂಬ ಚೆನ್ನಾಗಿತ್ತು. ಹೇಗೋ ಕಷ್ಟಪಟ್ಟು ಒಂದು 4-5 ತೆಗೆದುಬಿಟ್ಟೆ. ಅದು ನೋಡಿಬಿಟ್ರು ಅದರಲ್ಲಿ 1-2 ಅಲ್ಲೇ ಡಿಲೀಟ್ ಮಾಡಿದ್ರು. ಅದಾದಮೇಲೆ ಮತ್ತೆ ನಾನು ತೆಗ್ದಿದ್ದೀನಿ ಫೋಟೋನ, ನಿಮಗೆಲ್ಲ ನೋಡಲಿ, ಆ ದೇವಿ ಆಶೀರ್ವಾದ ಮಾಡಲಿ ಅನ್ನೋದಕ್ಕೋಸ್ಕರ ಅಷ್ಟೇ, ಇನ್ನೇನೂ ಇಲ್ಲ. ಕಷ್ಟಪಟ್ಟು ತೆಗ್ದಿದ್ದೀನಿ ಇದನ್ನು. ನಿಜವಾಗ್ಲೂ ನಾನು ಎಲ್ಲನೂ ಡಿಲೀಟ್ ಮಾಡಿಸ್ಬಿಟ್ರು. ಅದರಲ್ಲಿ 2 ಮಾತ್ರ ಇತ್ತು, ಅದ್ರ ಜೊತೆ ಇನ್ನೊಂದು 2 ಮಾಡಿ ತೆಗೆದೆ. ಅಲಂಕಾರ ತುಂಬಾ ಚೆನ್ನಾಗಿತ್ತು. ಪುನಃ ನಾನು ಹತ್ತಿರದಿಂದ ಹೋಗಿ ಮತ್ತೆ ದೇವರ ದರ್ಶನ ಮಾಡ್ಕೊಂಡು ಬಂದೆ. ಕುಂಭಕೋಣಮಲ್ಲಂತೂ ಎಲ್ಲ ದೇವಸ್ಥಾನಗಳೂ ತುಂಬ ದೊಡ್ಡದಾಗಿದೆ, ನೋಡೋದಕ್ಕೆ ಖುಷಿ ಅಂತ ಅನಿಸುತ್ತೆ. ನನ್ನ ಮಗಳಂತೂ ನನ್ನ ಹತ್ರನೇ ಬರ್ತಾಯಿರಲಿಲ್ಲ. ಬರೀ ಅವಳು ನನ್ನ ಚಿಕ್ಕಪ್ಪನ ಮಕ್ಕಳ ಜೊತೆ, ಕಸಿನ್ಸ್ಗಳ ಜೊತೆನೇ ಇರ್ತಿದ್ಲು. ಅದರಲ್ಲೂ ಅವ್ರ ಅಕ್ಕ ಬೇರೆ ಬಂದಿಲ್ಲ, ನನ್ನ ಅಣ್ಣನ ಮಗಳು ಅವಳ ಜೊತೆನೇ ಇರ್ತಿದ್ಲು. ಬರ್ತಾನೆ ಇರಲಿಲ್ಲ, ನನ್ನ ಹತ್ರಕ್ಕೆ ಬರ್ತಿರಲಿಲ್ಲ. ಬರೀ ಊಟಕ್ಕೆ ಮಾತ್ರ ನನ್ನ ಹತ್ರ ಬರೋಳು. ಆಮೇಲೆ ವಾಪಸ್ ಹೊರಟೋಗ್ತಾಯಿದ್ಲು. ಸರಿ ಆಯಿತು ಬಿಡಮ್ಮ ಅಂದ್ಬಿಟ್ಟು, ಇರೋ ನೀನು ಖುಷಿಯಾಗಿರೋದಕ್ಕೆ ತಾನೇ ಬಂದಿರೋದು ಅಂತ ಹೇಳಿ ಇದು ಮಾಡಿದ್ವಿ. ಅದಾದಮೇಲೆ ಇಲ್ಲಿ ದರ್ಶನ ಆಗಿ ಆಚೆ ಬರ್ತಿದ್ದಂಗೆ ಓಡಿ ಬಂದು, ಆನೆ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದೆ. ಹೋಗಿಲ್ಲ, ಬಾ ನಂಗೆ ಆಶೀರ್ವಾದ ಮಾಡಿಸು ಅಂತ ಅಂದ್ಲು. ಸರಿ ಆಯಿತು ಅಂತ ಹೋದರೆ ಎದುರ್ಕೊತಾ ಇದ್ಲು. ಇಲ್ಲ ಏನೂ ಮಾಡಲ್ಲ ಬಾ ಅದು ಅಂತ ಕರ್ಕೊಂಡು ಹೋಗಿದ್ದಾಯಿತು. ಅದ್ರ ಸ್ವಲ್ಪ ಎಂಜಿಲೆಲ್ಲ ಅವ್ಳಿಗಾಗ್ಬಿಡ್ತು, ಅದು ಇಷ್ಟ ಆಗಲಿಲ್ಲ ಅದರದ್ದು. ಅದಾದಮೇಲೆ ಕೂತ್ಕೊಂಡಿದ್ವಿ, ನಮ್ಮ ಮನೆಯವ್ರು ಬರಲಿ ಅಂತ ಕಾಯ್ತಾಯಿದ್ವಿ. ಆಮೇಲೆ ನಮ್ಮ ಮನೆಯವರು ಬಂದರು. ಸರಿ ಮತ್ತೆ ನಾನು ಇನ್ನೊಂದು ಸತಿ ಆಶೀರ್ವಾದ ತೊಗೊಬೇಕು ಬಾ ಅಂತ ಕರ್ಕೊಂಡು ಹೋದ್ಲು. ಅಷ್ಟೊತ್ತಿಗೆ ಮತ್ತೆ ಹೆದರ್ಕೊಂಡು ಹಿಂದಕ್ಕೆ ಹೋಗ್ತಿದ್ಲು. ಆಮೇಲೆ ಅವರು ಆನೆ ಏನೋ ಒಂಥರ ಕಿರ್ಚೋ ಥರ ಮಾಡ್ತಾಯಿತ್ತು. ಏನು ಸೌಂಡ್ ಮಾಡ್ತಾಯಿದೆ ಅಂತ ಕೇಳಿದ್ರೆ, ಅವ್ರಿಗೆ ಹೊಟ್ಟೆ ಹಸಿವಾಗಿದೆ ಅಂತ ಹೇಳಿದ್ರು. ಊಟ ಕೊಡೋಣ ಅದಕ್ಕೆ ಅಂದ್ಲು. ಊಟ ಎಲ್ಲ ನಾವು ಕೊಡೋಕ್ಕಾಗಲ್ಲಪ್ಪ, ಅಲ್ಲಿ ಖರ್ಜೂರ ಏನಕ್ಕೆ ಇಟ್ಟಿದ್ದೀರಾ ಅಂತ ಕೇಳಿದಾಗ ಆನೆಗೆ ಅಂದರು. ಸರಿ ಕೊಡಿ, 100 ರೂಪಾಯಿ ಒಂದು ಪ್ಯಾಕೆಟ್ ಅಂದರು. ಕೊಡಿ ಪರವಾಗಿಲ್ಲ ಆಯಿತು ಅಂತ. ಅವಳು ಇಷ್ಟಪಡ್ತಿದ್ದಾಳೆ, ಅವಳ ಕೈಲೇ ಕೊಡ್ಸೋಣ ಅಂದರೆ ಅವಳು ಸೊಂಡ್ಲಿಗೆ ನೀಟಾಗಿ ಹಾಕ್ತಾನೇ ಇರಲಿಲ್ಲ, ಎಲ್ಲ ಕೆಳಗೆ ಹಾಕ್ತಾಯಿದ್ಲು. ಪುನಃ ನಾನು ತೆಗೆದ ಸೊಂಡ್ಲಿಗೆ ಹಾಕ್ತಾಯಿದ್ದೆ, ಎದುರ್ಕೊತಾ ಇದ್ಲು. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಹೆದರಿಕೆ ಹೋಯಿತು, ಮತ್ತು ಹಾಕೋಕ್ಕೆ ಇಷ್ಟಪಟ್ಲು. ಅಮ್ಮ ನಾನು ಹಾಕ್ತೀನಿ ಇವಾಗ ಅಂತ. ಹಾಕಪ್ಪ ಅಂತ ಹಾಕಿಸಿ ಇದು ಮಾಡಿದ್ವಿ. ಅದಾದಮೇಲೆ ಯಾರೋ ಗರ್ಕೆ ಎಸೆದ್ರು. ಎಷ್ಟೊತ್ತಾದ್ಮೇಲೆ ಇದೆಲ್ಲ ಖಾಲಿ ಆದಮೇಲೆ ಆ ಗರ್ಕೆನ ತೊಗೊಂಡೋಗಿ ಮಾವತನ ಕೈ ಕೊಟ್ಬಿಟ್ಟು ನೀಟಾಗಿ ಅದರಲ್ಲಿ ಅಂತ ಕಟ್ಟಿರ್ತಾರಲ್ಲ ಅದನ್ನು ಬಿಡಿಸಿ ಕೊಟ್ಟ ಬಾಯಿಗೆ. ಎಷ್ಟು ಚೆನ್ನಾಗಿ ಇಟ್ಕೊತು. ಅದಾಗ ಅದೇ ಹಾಗೆ ತೊಗೊಳ್ಲೇ ಇಲ್ಲ. ಮಾವಂತನ ಕೈ ಕೊಟ್ಬಿಟ್ಟು ಅದು ಕಟ್ಟಿರೋದನ್ನು ಬಿಚ್ಚಿಸ್ಕೊಂಡು ನೀಟಾಗಿ ತಿಂತಾಯಿತ್ತು. ಖುಷಿ ಅಂತ, ಎಷ್ಟು ಖುಷಿ ಅನಿಸ್ತು ನೋಡು ಇದು ಅಂತ. ಅಲ್ಲಿಂದ ನೆಕ್ಸ್ಟು ವಿಷ್ಣು ಟೆಂಪಲ್ಗೆ ಹೋದ್ವಿ. ಇದು ಶಿವ ಟೆಂಪಲು, ಇನ್ನೊಂದು ವಿಷ್ಣು ಟೆಂಪಲ್ ಇದೆ. ಇದು ತುಂಬಾ ಚೆನ್ನಾಗಿದೆ, ಖಂಡಿತ ಹೋಗಿ ಬನ್ನಿ ಈ ವಿಷ್ಣು ಟೆಂಪಲ್ಗೆ. ಹೆಸರು ನಾನು ಮರ್ತುಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಅಲ್ಲಿ ಫೋಟೋ ತೆಗಿಯೋಕ್ಕೆ ಬಿಡಲೇ ಇಲ್ಲ ನಮಗೆ. ಅದಾದಮೇಲೆ ನೆಕ್ಸ್ಟ್ ಹೋಗಿದ್ದು ಕಲ್ಯಾಣ ಸುಂದರೇಶ್ವರಂ ಟೆಂಪಲ್. ಇಲ್ಲಿ ಇದೊಂದು 30 ಕಿಲೋಮೀಟರ್ ಏನೋ ಇದೆ. ಇಲ್ಲಿ ಶಿವ ಪಾರ್ವತಿ ಮದುವೆ ಆಗಿರೋಂತಹ ಜಾಗ ಇದು. ಸ್ವತಃ ಭೂಲೋಕದಲ್ಲಿ ಬಂದು ಮದುವೆ ಆಗಿರೋದು. ಯಾರ್ಯಾರು ಮದುವೆ ಆಗಿಲ್ವೋ ಈ ಸ್ಥಳಕ್ಕೆ ಹೋಗಿ ಬಂದರೆ, ಪೂಜೆ ಮಾಡಿಸಿದ್ರೆ ಖಂಡಿತ ಮಕ್ಕಳಾಗುತ್ತೆ ಅಂತೇಳಿ ಪ್ರತೀತಿ ಇದೆ. ಹಾಗಾಗಿ ಕರ್ಕೊಂಡು ಹೋಗಿದ್ವಿ ನಮ್ಮ ಕಸಿನ್ಸ್ನೆಲ್ಲ. ಅಲ್ಲಿ ಹೂವು ಕೊಡ್ತಾರೆ, ಆ ಹೂವನ್ನ ನೀವು ನಿಮ್ಮ ಮನೆಗೆ ತೊಗೊಂಡೋಗಿ ಪೂಜೆ ಮಾಡಬೇಕು. ಪೂಜೆ ಮಾಡಿ ಹಾಕ್ಕೊಂಡು, ಮೊದಲನೇ ದಿನ ಹಾಕ್ಕೊಂಡು ಪೂಜೆ ಮಾಡಿ ಆ ಹೂವನ್ನ ಹಾಗೆ ಎತ್ತಿಟ್ಟಿರಬೇಕು. ಮದುವೆ ಆದಮೇಲೆ ವಾಪಸ್ ತಂದು ಇದೇ ದೇವಸ್ಥಾನಕ್ಕೆ ಕೊಟ್ಬಿಡಬೇಕು, ಅಥವಾ ನೀರಿಗೂ ಎಲ್ಲರೂ ಹಾಕಬೇಕು. ಒಂದು ಕುಂಕುಮ ಅಥವಾ ಇದನ್ನು ಕೊಡ್ತಾರೆ, ಅದು ಅವ್ರಿಗೆ ಏನು ಕೊಟ್ಟಿರ್ತಾರೋ ಅವ್ರು ಮಾತ್ರ ಅದು ಹಚ್ಕೋಬೇಕು ಅಂತ ಅದರ ಪ್ರತೀತಿ. ಹೋಗಿ ಬಂದವ್ರಿಗೆಲ್ಲ ಅಲ್ಲಿ ಆಗಿದೆಯಂತೆ. ಕಲ್ಯಾಣ ಸುಂದರೇಶ್ವರಂ ಟೆಂಪಲ್. ಅದಾದಮೇಲೆ ವಾಪಸ್ ರೂಮ್ಗೆ ಹೋದ್ವಿ. ರೂಮ್ಗೆ ಹೋಗಿ ರೆಸ್ಟು ಮಾಡಿದ್ವಿ. ಊಟ ಎಲ್ಲ ಮಾಡಿ ಅಲ್ಲೇ ರೆಸ್ಟೋರೆಂಟಲ್ಲೇ ಮಾಡಿ ಮಲ್ಕೊಂಡ್ವಿ. ಅದಾದಮೇಲೆ ಸಾಯಂಕಾಲ ಒಂದು ಟೆಂಪಲ್ಗೆ ಹೋಗೋದಿತ್ತು.
ಆ ಗೂಗಲ್ ಮ್ಯಾಪ್ ನಮಗೆ ನಾವಿರೋ ಹೋಟೆಲಿಂದ ಸ್ವಲ್ಪ ದೂರದಲ್ಲೇ ಅದು ಇದ್ದಿದ್ದು, ಹತ್ರ ಇದ್ದಿದ್ದು. ಬಟ್ ಗೂಗಲಲ್ಲಿ ತೋರಿಸಿದ್ದೇ ಬೇರೆ ದೇವಸ್ಥಾನ. ಅಲ್ಲಿಂದ ಒಂದು 30-40 ಕಿಲೋಮೀಟರ್ ದೂರ ಇರೋ ಈ ಟೆಂಪಲ್ನ ಕರ್ಕೊಂಡೋಯ್ತು ಗೂಗಲ್ಲು. ಈ ನೋಡೋದಕ್ಕೆ ಮಾತ್ರ ನಿಜ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಇದು. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ರಾಂಗಾಗಿ ಹೋದ್ರೂ ಒಂದು ಒಳ್ಳೆ ಟೆಂಪಲ್ಗೆ ಹೋದ್ವಿ ಅನ್ನೋ ಖುಷಿ ನಮ್ಮೆಲ್ಲರಿಗೂ ಇತ್ತು. ತುಂಬ ಎತ್ತರವಾಗಿದೆ ಆ ನಂದಿ, ಸಿಕ್ಕಾಪಟ್ಟೆ ಎತ್ತರವಾಗಿದೆ. ಹೆಸರು ಖಂಡಿತ ನಂಗೆ ಗೊತ್ತಿಲ್ಲ. ಇದು ಮುಕ್ತೇಶ್ವರನೋ ಏನೋ ಟೆಂಪಲ್ ಅಂತ ನಾವು ಹುಡುಕಿದ್ದು. ಆದರೆ ಅದು ನೋಡಿದ್ರೆ ಬೇರೆಯೇ ತೋರಿಸ್ತು. ಹಾಗಾಗಿ ನಮಗೇನಂತ ಬೇಜಾರು ಅನ್ನಿಸ್ಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಇಲ್ಲಿ ಹೋಗೋ ಟೈಮಲ್ಲಿ ಸ್ವಲ್ಪ ನಿಂತಿತ್ತು. ನೋಡೋದಕ್ಕೆ ತುಂಬಾ ನಂದಿ ನೋಡ್ತಿದ್ದಂಗೆ, ದೇವಸ್ಥಾನ ನೋಡ್ತಿದ್ದಂಗೆ ನಮಗೇನೋ ಒಂಥರ ಖುಷಿನೇ ಅನಿಸ್ತು. ತುಂಬ ವಿಶಾಲವಾಗಿದೆ, ದೊಡ್ಡದಾಗಿದೆ. ನಾವೆಲ್ಲೂ ಈ ಥರ ದೇವಸ್ಥಾನ ಎಲ್ಲೂ ಅಲ್ಲಿ ನೋಡಿರಲಿಲ್ಲ. ಒಂಥರ ನಮ್ಮ ಈ ಹೊಯ್ಸಳ ಶೈಲಿ ಥರ ಇತ್ತು ಅದು ಟೆಂಪಲ್ ನೋಡೋದಕ್ಕೆ. ಒಳಗಡೆ ಬೃಹದೇಶ್ವರವಾಗಿದ್ದಾನೆ ಲಿಂಗ, ತುಂಬ ಚೆನ್ನಾಗಿದೆ. ಬೃಹದೇಶ್ವರನೇ ಅನ್ಕೋಬೇಕಿದು ಟೆಂಪಲ್, ಅಷ್ಟು ಚೆನ್ನಾಗಿದೆ ಈ ಟೆಂಪಲ್ ಮಾತ್ರ. ಖಂಡಿತ ಹೋಗಿ ಬನ್ನಿ ಈ ಟೆಂಪಲ್ಗೆ ಮಾತ್ರ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಕುಂಭಕೋಣಮಿಂದ ಒಂದು 30-35 ಕಿಲೋಮೀಟರ್ ಏನೋ ಬರುತ್ತೆ, ಇದು ಅಷ್ಟೇ ದೂರ ಆಗುತ್ತೆ. ಏನಂದರೆ ಸಿಂಗಲ್ ರೋಡ್ ಇರೋದ್ರಿಂದ ಸ್ವಲ್ಪ ಹೋಗೋದಕ್ಕೆ ಬರೋದಕ್ಕೆ ನಿಧಾನ ಆಗುತ್ತೆ. ಬಟ್ ರೋಡೆಲ್ಲ ತುಂಬ ಚೆನ್ನಾಗಿದೆ. ಟೆಂಪಲ್ ಅಂತೂ ಎಷ್ಟು ನೀವು ನೋಡಿದ್ರೂ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಟೆಂಪಲ್ ಮಾತ್ರ. ಪಾರ್ವತಿ ದೇವಿ ಆ ಕಡೆ ಇದೆ, ಈ ಕಡೆ ಶಿವಂದು ಬೃಹತ್ತಾಗಿದೆ ಲಿಂಗ, ತುಂಬ ಚೆನ್ನಾಗಿದೆ. ಬೃಹದೇಶ್ವರ ಲಿಂಗ ಏನಿದೆಯೋ ಅದರಲ್ಲಿ ಅರ್ಧ ಈ ಲಿಂಗ ಇದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಮಂಟಪ ಇದೆ. ಈ ಮಂಟಪದಲ್ಲಿ ಜಾಗ ಸಿಕ್ಬಿಡ್ತು. ನನ್ನ ಮಗಳು ಭರತನಾಟ್ಯ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಎಲ್ಲೋದ್ರೂ ಅವಳು ಭರತನಾಟ್ಯ ಆಡ್ತಾಯಿದ್ಲು. ನಮಗೂ ಖುಷಿ ಆಯಿತು. ಅಟ್ಲೀಸ್ಟ್ ಅವಳು ದೇವಸ್ಥಾನದಲ್ಲಿ ದೇವ್ರ ಮುಂದೆ ಆಡ್ತಿದ್ದಾಳಲ್ಲ, ಅವಳೇ ಇಷ್ಟಪಟ್ಟು ಆಡೋದ್ರಿಂದ ನನಗೂ ಏನೋ ಥರ ಖುಷಿ ಅನಿಸ್ತಾ. ಆಡಲಿ ಮಕ್ಕಳು ಅಟ್ಲೀಸ್ಟ್ ಹೆದರಿಕೆ ಅಂಜಿಕೆ ಬಿಟ್ಟು ಅವಳು ಆಡ್ತಿದ್ದಾಳಲ್ಲ ಅನ್ನೋದೇ ನನಗೆ ಇದು. ಯಾಕಂದರೆ ನೆಕ್ಸ್ಟ್ ಅವಳು ಸ್ಟೇಜ್ ಮೇಲೆ ಆಡೋ ಅಂಥ ಪರಿಸ್ಥಿತಿ ಬಂದಾಗ ಅವಳು ಯಾವುದೇ ಥರ ಗಾಬರಿ ಆಗಲಿ ಅಂಜಿಕೆ ಆಗಲಿ ಆಗಬಾರ್ದಲ್ಲ, ಆಡಮ್ಮ ಅಂತ ನಾವು ಎಲ್ಲರೂ ಎಂಕರೇಜ್ ಮಾಡಿದ್ವಿ. ಆವಾಗ ನೆಕ್ಸ್ಟ್ ಅವಳು ಇನ್ಯಾವುದೇ ಥರದ್ದು ಅವಳಿಗೆ ಭಯ ಆಗಲಿ ಇರೋದಿಲ್ಲ ಅಂತ. ಮತ್ತು ನನಗಂತೂ ಆ ಟೆಂಪಲ್ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಖಂಡಿತ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಯಿತು ನನಗಂತೂ. ತುಂಬಾ ಚೆನ್ನಾಗಿದೆ. ಅದು ಹೆಸರು ಮಾತ್ರ ಗೊತ್ತಿಲ್ಲ. ಬಟ್ ನೀವೇನಾದರೂ ಹೋದರೆ ಬೃಹದೇಶ್ವರ ಅಂತಲೇ ಹಾಕ್ಕೊಂಡು ಹೋಗಿ, ಇಲ್ಲ ಬೇರೆ ಅದು ಹೆಸರು ಖಂಡಿತ ತಿಳಿಸ್ತೀನಿ ನಾನು ಇದರಲ್ಲೇನೆ. ಅಷ್ಟು ಚೆನ್ನಾಗಿದೆ ಟೆಂಪಲ್ ಅಂತೂ. ನನಗಂತೂ ಹೇಳೋಕ್ಕೆ ಅಸಾಧ್ಯನೇ ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಿತ್ತು. ಹೊರಗಡೆ ಎಲ್ಲ ಫುಲ್ಲು ಹುಲ್ಲು ಇದರಲ್ಲೆಲ್ಲ ಇತ್ತು. ವಾತಾವರಣಕ್ಕೂ ಅದಕ್ಕೂ ತಣ್ಣಗೆ ತುಂಬ ಚೆನ್ನಾಗಿತ್ತು. ಬಟ್ ವಾಪಸ್ ಹೋಗ್ಬೇಕಾರೆ ಮಾತ್ರ ಇಲ್ಲಿಂದ ಭಯಂಕರ ಮಳೇಲಿ ಸಿಗಾಕೊಂಡ್ಬಿಟ್ವಿ. ನಾವು ಹೋಗ್ತೀವ ಹೋಟೆಲ್ಗೆ ಅನ್ನಂಗೆ ಆಗೋಯ್ತು. ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೋಗಿ ಕುಂಭಕೋಣಂ ರೀಚ್ ಆಗ್ತಿದ್ದಂಗೆ ಅಷ್ಟು ಮಳೆನೇ ಇಲ್ಲ ಅಲ್ಲಿ. ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗ್ತಿದ್ದಂಗೆ ಅದು ಮಳೆ ಅದು ಎಲ್ಲಿ ಇತ್ತೋ ಏನೋ ಗೊತ್ತಿಲ್ಲ, ಭಯಂಕರ ಮಳೆ. ನಮಗೆ ಮುಂದೆ ರೋಡು ಕಾಣಿಸ್ತಾ ಇರಲಿಲ್ಲ. ನೋಡಿ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ, ನಿಜ ಹೇಳ್ತೀನಿ ತುಂಬ ದೊಡ್ಡದಾಗಿದೆ ದೇವಸ್ಥಾನ. ಆದರೆ ನಂಗೆ ಈ ಥರ ಸುತ್ತ ಹುಲ್ಲಿನ ಮಧ್ಯೆ ಇರೋವಂಥದ್ದು ಇದ್ದಿದ್ದು ನಾನು ನೋಡಿರಲಿಲ್ಲ ದೇವಸ್ಥಾನ ತಮಿಳ್ನಾಡಲ್ಲಿ. ಹಾಗಾಗಿ ನಮ್ಗೆ ಅದೊಂಥರ ಚೆನ್ನಾಗಿ ಅನಿಸ್ತು. ಸೊ ವಾಪಸ್ ಮುಗಿಸ್ಕೊಂಡು ಕಷ್ಟಪಟ್ಟು ಹೊರಟ್ವಿ. ನೈಟ್ ಆಗೋಯ್ತು. ಹೋಗೋಷ್ಟೊತ್ತಿಗೆ ಊಟ ಮಾಡಿ ಮಲ್ಕೊಂಡ್ವಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.